ಜೈಲಾಧಿಕಾರಿಗಳು ಜೈಲು ನಿಯಮಾವಳಿ ಸಲ್ಲಿಸಿದ್ದಾರೆ ಅಂತ ವರದಿ ಸಲ್ಲಿಕೆಯಾಗಿದೆ. ಕಾನೂನು ಸೇವಾ ಪ್ರಾಧಿಕಾರದಿಂದ ಸೆಷನ್ಸ್ ಕೋರ್ಟ್ಗೆ ವರದಿ ಸಲ್ಲಿಕೆಯನ್ನು ಮಾಡಲಾಗಿದೆ. ನಿಯಮಾವಳಿ ಪ್ರಕಾರ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ದಾರೆ ಅಂತ ವರದಿ ಹೇಳ್ತಾ ಇದೆ. ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ವ್ಯವಸ್ಥೆ ಮಾಡಿಲ್ಲ ಅಂತ ಕೋರ್ಟ್ಗೆ ರಿಪೋರ್ಟ್ ಅನ್ನು ಕೊಡಲಾಗಿದೆ. ಇನ್ನು ಅದರ ಜೊತೆಗೆ ದರ್ಶನ್ ಕಾಲಿನಲ್ಲಿ ಫಂಗಸ್ ಆಗಿದೆ ಅನ್ನೋದು ಸುಳ್ಳು ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಕಾಲಿನಲ್ಲಿ ಬಿರುಕು ಬಿಟ್ಟಿದೆ, ಫಂಗಸ್ ಆಗಿರೋದು ಸುಳ್ಳು. ಜೈಲಾಧಿಕಾರಿಗಳ ಹೇಳಿಕೆ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಜೈಲಿನಲ್ಲಿ ದರ್ಶನ್ಗೆ ಚರ್ಮರೋಗ ತಜ್ಞೆ ಡಾಕ್ಟರ್ ಜ್ಯೋತಿಬಾಯಿ ಅವರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜೈಲು ವೈದ್ಯರಿಂದ ಕೊಲೆ ಆರೋಪಿ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ವಿಚಾರಣಾಧೀನ ಖೈದಿಗೆ ಸೊಳ್ಳೆ ಬತ್ತಿ, ಕನ್ನಡಿ, ಬಾಚಣಿಗೆ ಕೊಟ್ಟಿಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಆ ವರದಿಯಲ್ಲಿ ಏನೆಲ್ಲ ಇದೆ ಅನ್ನುವಂಥ ಮಾಹಿತಿಗಳು ಮತ್ತಷ್ಟು ಡೀಟೇಲ್ ಆಗಿ ಸಿಗ್ತಾ ಇದೆ. ವಿಚಾರಣಾಧೀನ ಖೈದಿಗೆ ಕನ್ನಡಿ, ಬಾಚಣಿಗೆ, ಸೊಳ್ಳೆ ಬತ್ತಿ ಕೊಡೋ ನಿಯಮ ಇಲ್ಲ. ಅಕ್ಟೋಬರ್ 14ರ ಮಧ್ಯಾಹ್ನ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಈಗ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನು ಸೂರ್ಯನ ಬೆಳಕಿನಲ್ಲಿ ವಾಕಿಂಗ್ಗೆ ಅವಕಾಶವನ್ನ ಮಾಡಿಕೊಡಬೇಕಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಜೈಲಾಧಿಕಾರಿಗಳು ಜೈಲು ನಿಯಮಾವಳಿಯನ್ನ ಪಾಲಿಸಿದ್ದಾರೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇಲ್ಲಿ ಜೈಲಾಧಿಕಾರಿಗಳು ಜೈಲು ನಿಯಮಾವಳಿಗಳನ್ನ ಪಾಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಖಂಡಿತ ಅಂದರೆ ಮದ್ಕರ್ ಇವತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಆಗಿರುವಂಥ ಮತ್ತು ಬೆಂಗಳೂರು ನಗರ ಅಂದರೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿರುವಂಥ ವರದರಾಜ್ ಅವರು ಕೊಟ್ಟಿರುವಂತಹ ವರದಿಯನ್ನು ನೋಡ್ತಾ ಹೋದರೆ ದರ್ಶನ್ಗೆ ಪರಪ್ನಗರ ಜೈಲಿನಲ್ಲಿ ಜೈಲು ಮ್ಯಾನ್ಯುವಲ್ ಪ್ರಕಾರ ಬಹುತೇಕ ಎಲ್ಲ ಸೌಲಭ್ಯಗಳನ್ನು ನೀಡಲಾಗಿದೆ ಅನ್ನುವಂಥದ್ದು. ಅದರಲ್ಲಿ ಒಂದು ಅಬ್ಸರ್ವೇಷನನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ರೆ ಆರೋಪಿಗಳಿಗೆ ಒಂದು ಸೂರ್ಯನ ಬೆಳಕಿರುವಂಥ ಜಾಗದಲ್ಲಿ ಒಂದು ವಾಕಿಂಗ್ಗೆ ಅವಕಾಶವನ್ನು ಮಾಡಿಕೊಡಬೇಕಿದೆ ಅನ್ನುವಂಥದ್ದನ್ನು ಹೊರತುಪಡಿಸಿದರೆ ಬಹುತೇಕ ಜೈಲ್ ಮೇಲಿರುವಂತಹ ಎಲ್ಲ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ಅಂದರೆ ವಾಕಿಂಗಿಗೆ ಸಂಬಂಧಪಟ್ಟಂತೆ ಏನು ಅವಕಾಶವನ್ನು ಕೇಳಲಾಗ್ತಾ ಇದೆ, ವಾಕಿಂಗಿಗೆ ಅವಕಾಶವನ್ನು ಮಾಡಿಕೊಟ್ರೆ, ಕಾರ್ಡರಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಅಥವಾ ಜೈಲಿನ ಇತರೆ ಪ್ರಿಮಿಸಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಆ ದರ್ಶನ ಸೆಲೆಬ್ರಿಟಿ ಆಗಿರೋದ್ರಿಂದ ಆತ ಓಡಾಡೋ ಸಂದರ್ಭದಲ್ಲಿ ಕಿರಿಸುವಂಥ ಸಾಧ್ಯತೆಗಳಿದೆ ಮತ್ತು ಇತರೆ ಸದ್ದು ಗದ್ದಲ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ ಮತ್ತು ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಅವರು ಫೋಟೋವನ್ನು ತೆಗೆಯುವಂಥ ಸಾಧ್ಯತೆಗಳಿರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಅವಿಗೆ ಅವಕಾಶವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಟಿವಿಯನ್ನು ಕೊಡಬೇಕು, ಟಿವಿಯನ್ನು ಕೊಟ್ಟಿಲ್ಲ ಅನ್ನುವಂಥ ವಿಚಾರದಲ್ಲಿ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರುವಂಥ ಎಲ್ಲ ಕೈದಿಗಳಿಗೂ ಎಲ್ಲ ಬ್ಯಾರಕ್ಗಳಿಗೂ ಕೂಡ ಟಿವಿಯನ್ನು ಕೊಡಲೇಬೇಕು ಅನ್ನುವಂಥ ನಿಯಮ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಉಲ್ಲೇಖವನ್ನು ಮಾಡಲಾಗ್ತಾ ಇದೆ. ಅದರಲ್ಲಿ ಮತ್ತೊಂದು ಪ್ರಮುಖವಾಗಿ ನಟ ದರ್ಶನ್ ಫೋನನ್ನೇನು ಮಾಡ್ತಾರೆ ಅವರ ಏನು ಕುಟುಂಬಸ್ಥರಿಗಾಗಲಿ ಅಥವಾ ಅವ್ರ ವಕೀಲರಿಗಾಗಲಿ ಬೇರೆ ಯಾರಿಗೇ ಕೂಡ ವರದಿ ಅಂದರೆ ಫೋನನ್ನು ಮಾಡಿದ ಸಂದರ್ಭದಲ್ಲಿ ಅದನ್ನು ಲೌಡ್ ಸ್ಪೀಕರ್ ಹಾಕ್ತಾರೆ, ರೆಕಾರ್ಡ್ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಪ್ರೈವೇಟ್ ಆಗಿ ನಾನು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡಿರುವಂಥದ್ದು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳು ಏನಿರುವಂಥದ್ದಂದ್ರೆ ಜೈಲಿನಲ್ಲಿರುವಂಥ ಆರೋಪಿಗಳ ಮೇಲೆ ನಿಗಾ ಇಡಬೇಕಾಗಿರುವಂಥದ್ದು ಮತ್ತು ಅವರ ಮೇಲಿನ ಭದ್ರತೆ ಮತ್ತು ಸುರಕ್ಷತೆಯ ಹಿನ್ನೆಲೆಯಲ್ಲಿ ಇದನ್ನ ಲೌಡ್ ಸ್ಪೀಕರ್ ಹಾಕಿ ನಾವು ಕೇಳಬೇಕಾಗತ್ತೆ. ಅಗತ್ಯ ಬಿದ್ದರೆ ಆರೋಪಿಗಳಿಗೆ ತಿಳಿಸಿ ಅವರಿಗೆ ಇನ್ಫಾರ್ಮ್ ಅನ್ನು ಮಾಡಿ ಅದನ್ನು ರೆಕಾರ್ಡ್ ಮಾಡಲಿಕ್ಕೂ ಕೂಡ ಅವಕಾಶಗಳಿದೆ ಅನ್ನುವಂಥದ್ದನ್ನ ಜೈಲ್ ಮೇಲಿನ ಪ್ರಕಾರ ಹೇಳಿದ್ದಾರೆ. ಜೊತೆಗೆ ಒಂದು ಪ್ರಮುಖವಾಗಿ ಸಾಕಷ್ಟು ಚರ್ಚೆ ಆಗಿದ್ದೇನೆಂದ್ರೆ ನಟ ದರ್ಶನ್ನೇ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ರು ನನಗೆ ಫಂಗಸ್ ಆಗಿದೆ, ಸೂರ್ಯನ ಬೆಳಕಿಲ್ಲ ಅನ್ನುವಂಥದ್ದು. ಹಾಗಾಗಿ ಆ ಫಂಗಸ್ಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಜ್ಯೋತಿಬಾಯಿ ಅನ್ನೋರ ಮೂಲಕ ಅದನ್ನು ಪರಿಶೀಲನೆ ಮಾಡಲಾಗಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಅದು ಫಂಗಸ್ ಅಲ್ಲ, ಅದು ಇಮ್ಮಡಿಯಲ್ಲಿ ಬಿರುಕೇನು ಬಿಡ್ತದೆ ಆ ರೀತಿಯಾದ ಬಿರುಕು ಬಿಟ್ಟಿದೆ ಹೊರತು ಅದರಲ್ಲಿ ಫಂಗಸ್ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನು ಹೋಗ್ತಾರೆ. ಜೊತೆಗೆ ಸೊಳ್ಳೆ ಬತ್ತಿ ಜೊತೆಗೆ ಕನ್ನಡಿ, ಬಾಚಣಿಕೆಯನ್ನು ನೀಡಿಲ್ಲ ಅನ್ನುವಂಥದ್ದನ್ನ ಆತ ಆರೋಪವನ್ನು ಮಾಡ್ತಾರೆ. ಅಂದರೆ ಅಧಿಕಾರಿಗಳ ಮುಂದೆ ಅಥವಾ ಸದಸ್ಯ ಕಾರ್ಯದರ್ಶಿ ಏನು ಹೋಗಿದ್ರು ಅವರ ಮುಂದೆ. ಅದಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳು ಏನುವಂಥದ್ದು ಏನಂದ್ರೆ ಜೈಲ್ ಮ್ಯಾನಲ್ಲಿ ಇರುವಂಥದ್ದು ಏನಂದ್ರೆ ಅದೇ ಸಜಾ ಕೈದಿಗಳಿಗೆ ಮಾತ್ರ ಅದನ್ನ ಕೊಡಲಿಕ್ಕೆ ಅವಕಾಶಗಳಿರುವಂಥದ್ದು. ಆದರೆ ಈ ಅಂಡರ್ ಟ್ರಯಲ್ ಪ್ರಿಸನರ್ ಏನಿದ್ದಾರೆ ಇವರಿಗೆ ಆ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಿಯಮಗಳು ಇಲ್ಲ ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಇದನ್ನ ನೋಡ್ತಾ ಹೋದ್ರೆ ಇಲ್ಲಿ ಏನು ಇವತ್ತು ಕೊಟ್ಟಿರುವಂಥ ವರದಿಯಲ್ಲಿ ನೋಡ್ತಾ ಹೋದ್ರೆ ಜೈಲು ಅಧಿಕಾರಿಗಳು ಕೊಲೆ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರಿಗೆ ಮ್ಯಾನ್ಯುವಲ್ ಪ್ರಕಾರ ಬಹುತೇಕ ಎಲ್ಲ ಸೌಲಭ್ಯಗಳನ್ನ ನೀಡಲಾಗಿದೆ ಅನ್ನುವಂಥದ್ದು. ಮತ್ತೆ ದರ್ಶನ್ ಮಾಡ್ತಾ ಇರುವಂತಹ ಆರೋಪ ಏನಿದೆ ಆರೋಪ ಎಲ್ಲ ಒಂದ್ ಕಡೆ ಸತ್ಯಕ್ಕೆ ದೂರವಾದದ್ದು ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಿರುವಂತಹದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ನಟ
ದರ್ಶನ್ ಜೈಲಿನಲ್ಲಿ ತಾನೆಲ್ಲ ಒಂದು ಕಡೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಜೊತೆಗೆ ಜೈಲು ಅಧಿಕಾರಿಗಳೆಲ್ಲ ಒಂದು ಕಡೆ ನನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಕೋರ್ಟ್ ಆದೇಶದ ನಂತರವೂ ಕೊಡ್ತಾ ಇಲ್ಲ. ಹಾಗಾಗಿ ಜೈಲು ಅಧಿಕಾರಿಗಳ ವಿರುದ್ಧವೇ ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈ ವರದಿ ಸಲ್ಲಿಕೆ ಆಗಿರುವಂಥದ್ದು. ಮತ್ತೆ ಈ ವರದಿಯನ್ನು ಆಧರಿಸಿ ಇದೇ ತಿಂಗಳ 24ನೇ ತಾರೀಕು ಕೋರ್ಟ್ ಒಂದು ಅಂತಿಮ ಆದೇಶ ಮಾಡಲಿದೆ. ಸೊ ಇದನ್ನು ನೋಡ್ತಾ ಹೋದ್ರೆ ನಟ ದರ್ಶನ್ಗೆ ಜೈಲಿನಲ್ಲಿ ಎಲ್ಲ ರೀತಿಯಾದಂಥ ಕನಿಷ್ಠ ಸೌಲಭ್ಯ ಅಂದ್ರೆ ಜೈಲ್ ಮ್ಯಾನ್ನಲ್ಲಿ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್ಗೆ, ಒಬ್ಬ ಕೊಲೆ ಆರೋಪಿಗೆ ಏನು ಸೌಲಭ್ಯಗಳನ್ನ ಕಾನೂನಾತ್ಮಕವಾಗಿ ಕೊಡಬೇಕು ಅದನ್ನ ಕೊಡಲಾಗಿದೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ತಮಗೆ ವೈಯಕ್ತಿಕ ಸ್ವಾತಂತ್ರ್ಯ, ತಾವು ಬದುಕಿರುವಂತ ಸ್ವಾತಂತ್ರ್ಯ, ಮೂಲಭೂತ ಹಕ್ಕನ್ನ ಮಾತಾಡ್ತಾರೆ. ಆದ್ರೆ ಒಬ್ಬ ಜೈಲಿನಲ್ಲಿರುವಂತಹ ಅಧಿಕಾರಿಗೆ ಅಂದ್ರೆ ಆರೋಪಿಗೆ ಮೂಲಭೂತ ಹಕ್ಕಿನ ಬಗ್ಗೆ ಮಾತಾಡಲಿಕ್ಕೆ ಅಧಿಕಾರ ಇರೋದಿಲ್ಲ. ಆದ್ರೆ ಒಂದು ಜೀವಿಸುವಂತಹ ವಿಚಾರದಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕೊಡಲಿಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಅಂತ ಅವಕಾಶಗಳನ್ನ ಜೈಲಿನಲ್ಲಿ ನೀಡಲಾಗಿದೆ ಅನ್ನುವಂಥದ್ದು ಈ ವರದಿಯನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.